ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ. ರಾಷ್ಟ್ರಪತಿ ಅವರನ್ನು ಭೇಟಿ ಮಾಡಿದ ನರೇಂದ್ರ ಮೋದಿ. ಇಂದು ಕೇಂದ್ರ ಸಚಿವ ಸಂಪುಟ ಸಭೆ. ಕೊನೆಗೂ ರಾಮ್ಜಿ ಜಾರಿಗೆ ರಾಜ್ಯ ಸಜ್ಜು. ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿಂದು ಸಭೆ. ಜುಲೈ 1ರಿಂದ ಅನುಷ್ಠಾನ. ಕೆಎಎಸ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಕ್ಕೂ ಅನುಮತಿ ನೀಡದ ಹೈಕೋರ್ಟ್. ಮೀಸಲು ಹೆಚ್ಚಳ ಜುಲೈ 15ರಿಂದ ಅಂತಿಮ ವಿಚಾರಣೆ. ನೇಮಕಾತಿ ಇನ್ನಷ್ಟು ವಿಳಂಬ ಸಾಧ್ಯತೆ. ವಿದೇಶಿ ದೇಣಿಗೆ ನಿಯಮ ಬಿಗಿ. ಧಾರ್ಮಿಕ ಉದ್ದೇಶದ ಚಟುವಟಿಕೆಗಳಲ್ಲಿ ಮತಾಂತರ ಪ್ರಕ್ರಿಯೆ ಇರುವಂತಿಲ್ಲ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಮೆಸ್ಸಿ ಸಾರ್ವಕಾಲಿಕ ದಾಖಲೆ. ಅರ್ಜೆಂಟೀನಾಕ್ಕೆ ಜಯ. ಜರ್ಮನಿಯ ಕ್ಲೋಸ್ ರೆಕಾರ್ಡ್ ಬ್ರೇಕ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಾಳೆ ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಕಾರ್ಯಕ್ರಮದಲ್ಲಿ ಆಂಧ್ರ, ತೆಲಂಗಾಣ ಸಿಎಂ, ಕೇಂದ್ರ ಜಲಸಂಪನ್ಮೂಲ ಸಚಿವರು ಭಾಗಿ. ಮುಖ್ಯಮಂತ್ರಿ. ಆಗಸ್ಟ್ ಒಳಗೆ ಜಿಬಿಎ ಚುನಾವಣೆ ಕಸರತ್ತು. ಸುಪ್ರೀಂ ಗಡುವಿನ ಬೆನ್ನಲ್ಲೇ ಆಯೋಗ ಚುರುಕು. ಜುಲೈನಲ್ಲಿ ವೇಳಾಪಟ್ಟಿ ಸಾಧ್ಯತೆ. ಚಿನ್ನ ಬೆಳ್ಳಿ ಇಳಿಕೆ ಟ್ರೆಂಡ್ ಮುಂದುವರಿಕೆ ಸಾಧ್ಯತೆ. ಇನ್ನೂ 4-5 ವಾರ ಕುಸಿತ. ಹಬ್ಬದ ಹಂಗಾಮಿನಲ್ಲಿ ಧಾರಣೆ ಏರಿಕೆ. ಮುಂಗಾರು ದುರ್ಬಲ. 315 ಜಿಲ್ಲೆಗಳಿಗೆ ವಿಶೇಷ ಯೋಜನೆ. ಪರ್ಯಾಯ ಬೆಳೆ ಜಲ ಸಂರಕ್ಷಣೆಗೆ ಕೇಂದ್ರ ಯೋಜನೆ. ಪ್ರೊ ಲೀಗ್ ಹಾಕಿ. ಹರ್ಮನ್ ಪಡೆಗೆ ಮಣಿದ ಪಾಕ್. ಲಂಡನ್ ಲೆಗ್ನಲ್ಲಿ ಭಾರತ ಶುಭಾರಂಭ.